ನನ್ನ ಮಗಕ್ಕೆ. ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನನಗೆ ಸ್ಪೆಷಲ್ ಡೇ. ಏಪ್ರಿಲ್ 14th ನಾನಿದು ವಿಡಿಯೋ ಮಾಡಿರೋದು. ಇವತ್ತು ನನಗೆ ತುಂಬ ಸ್ಪೆಷಲ್ ಡೇ. ಯಾಕಂದರೆ ಒಂದು ನಮ್ಮ ಮನೆ ದೇವರೊಂದು ಪ್ರಾಮಿಸ್ ಮಾಡಿದ್ದಾರೆ. ಇನ್ನೊಂದು ನಾನು ಸಾರಾ ಕಲೆಕ್ಷನ್ಸ್ ಅಂತ ಒಂದು ಬ್ರ್ಯಾಂಡ್ ಶುರು ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಸಾರಾ ಕಲೆಕ್ಷನ್ಸಲ್ಲಿ ಏನೆಲ್ಲ ಇರುತ್ತೆ ಅಂದರೆ ಬ್ರಾಂಡೆಡ್ ಕುರ್ತೀಸ್, ಚೂಡಿದಾರ, ಅಂಬ್ರೆಲಾ ಫ್ರಾಕ್ಸ್ ಈ ಥರ ಎಲ್ಲ ಶುರು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಇದೇ ನೇಮ್ ಇಡಬೇಕು ಅಂತ ನಾನು ಫಿಕ್ಸ್ ಆಗಿದ್ದೀನಿ. ಆ್ಯಂಡ್ ನಮ್ಮ ಮನೆ ದೇವರು ಮಾಡಿರೋ ಪ್ರಾಮಿಸ್ ಏನಂದರೆ, ನಾನೇನಾದರೂ ವೆಯ್ಟ್ ಲಾಸ್ ಮಾಡಿದರೆ ನಮ್ಮ ಮನೇಲಿ ಕ್ಯಾಮ್ರಾ ಕೊಡಿಸ್ತಾರಂತೆ, ಇಲ್ಲಾಂದರೆ ನನಗೆ ಯಾವ್ದು ಇಷ್ಟ ಬರುತ್ತೋ ಆ ಮೊಬೈಲ್ ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಗೊತ್ತಿಲ್ಲ ನನಗೆ ಯಾವಾಗ ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಅಂತ. ಬಟ್ ಬೇಗ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು. ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ. ಮೊಬೈಲ್ ಒಂದು ಆಸೆ ನೆಪ ಅಷ್ಟೇ. ಬಟ್ ಸಣ್ಣಾಗೋಕ್ಕೋಸ್ಕರನಾದರೂ ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು. ಹೆಣ್ಮಕ್ಳಿಗೆ ದೇವರು ಎಕ್ಸ್ಟ್ರಾ ಹ್ಯಾಂಡ್ ಕೊಡಬೇಕಾಗಿತ್ತು ಎಲ್ಲ ಕೆಲಸ ಮಾಡೋದಕ್ಕೆ ಅಲ್ವಾ. ಇನ್ನೂ ನನ್ನ ಮಗಗೆ ಹಾಲಿಡೇ ಸ್ಟಾರ್ಟ್ ಆಗಿದೆ. ಅವನಂತೂ ತರಲೆ ಸುಬ್ಬ, ಒಂದು ನಿಮಿಷ ಸುಮ್ಮನೆ ಇರಲ್ಲ. ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ. ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಸೊ ನನಗೂ ಸ್ವಲ್ಪ ತಲೆ ತಿಂತಾ ಇರ್ತಾನೆ. ನನಗೆ ಆಟ ಆಡೋಕ್ಕೆ ಬರಲ್ಲ, ಅವ್ನು ಬಿಡಲ್ಲ. ಆ ಥರ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು ಇವತ್ತು. ನಮ್ಮ ಮನೆಯೇ ಅವನು ಫೀಲ್ಡ್ ಮಾಡ್ಕೊಂಡು ಬಿಟ್ಟಿರ್ತಾನೆ. ಆ ರೇಂಜಿಗೆ ಆಟ ಆಡ್ತಾನೆ. ಸೀರಿಯಸ್ಲಿ ಅವನಂತೂ ಒಂದು ನಿಮಿಷನೂ ಸುಮ್ಮನೆ ಇರಲ್ಲ. ಏನಾದರೂ ಒಂದು ಆಟ 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 ಇಲ್ಲ ಟಿ ವಿ. ಈ ಮಕ್ಕಳು ರಜಾ ಕಳೆಯೋ ಅಷ್ಟೊತ್ತಿಗೆ ಪೇರೆಂಟ್ಸಿಗಂತೂ ನಿಜವಾಗ್ಲೂ ಸಖತ್ ಎಕ್ಸಸೈಸ್ ಆಗಿರುತ್ತೆ. ನಮ್ಮನೆ ಸಿಲಿಂಡರ್ನೇ ವಿಕೆಟ್ ಅಂತ ಮಾಡಿಕೊಂಡು ಆಟ ಆಡೋದು ಇವನು. ಬಟ್ ತುಂಬ ಚೆನ್ನಾಗಿ ಆಟ ಆಡ್ತಿರ್ತಾನೆ. ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಷ್ಟೇ. ಆ್ಯಂಡ್ ಇವತ್ತು ನನಗೆ ತುಂಬ ಇಷ್ಟ ಆಗಿರೋ ಮಜ್ಜಿಗೆ ಸಾರು ಅಂತ ಕರಿತೀವಿ ನಮ್ಮ ಚಿತ್ರದುರ್ಗ ಸೈಡ್ ಅವರು. ಇದಕ್ಕೆ ತಂಬುಳಿ ಅಂತಲೂ ಕರೀತಾರೆ. ಅದನ್ನು ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇದನ್ನು ಅನ್ನಕ್ಕೂ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ. ನಮಗೇನಾದರೂ ತರಕಾರಿ ಇಲ್ಲ ಅಂತಂದರೆ ದಿಢೀರಂತ ಮಾಡ್ಕೋಬೋದು ಈ ಸಾಂಬಾರು. ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಬೇಕು. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡೋ ಸಾಂಬಾರಿದು. ಈ ಮಜ್ಜಿಗೆ ಸಾಂಬಾರನ್ನ ಹೇಗೆ ಮಾಡೋದು ಅಂದರೆ, ನಾನು ಆವಾಗಲೇ ತೋರಿಸಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಅಂದರೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಇದನ್ನು ನಾವು ಚಟ್ನಿ ಥರ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಇದ್ರ ಜೊತೆ ಕಾಯಿನೂ ನೀವು ಬೇಕಂದರೆ ಫ್ರೈ ಮಾಡ್ಕೊಳ್ಳಿ. ನಾನು ಹಸಿಯಾಗಿಯೇ ತೊಗೊಂಡಿದ್ದೀನಿ. ಇಲ್ಲಿ ಕಾಯಿನೇ ನಾನು ಮತ್ತೆ ಫ್ರೈ ಮಾಡ್ಕೊಂಡಿಲ್ಲ. ಈಗ ನಾವು ಇದೇ ಪಾತ್ರೆಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಪುನಃ ಸಾಂಬಾರಿಗೆ ಒಗ್ಗರಣೆ ಹಾಕ್ತೀವಲ್ಲ ಆ ಥರ ಮಾಡ್ಕೋಬೇಕು. ಜೀರಿಗೆ, ಸಾಸಿವೆ ಜೊತೆ ಕರಿಬೇವು, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೋಬೇಕು. ನಾನಿಲ್ಲಿ ಖಾರಕ್ಕೆ ತೊಗೊಂಡಿರೋ ಇಂಗ್ರೀಡಿಯೆಂಟ್ಸು ನೋಡಿ, ನಾವು ಆವಾಗಲೇ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಕಡಲೆಪಪ್ಪು ಮತ್ತು ಅರಿಶಿನ ಹಾಕ್ಕೊಂಡ್ಬಿಟ್ಟು ನೈಸ್ ಪೇಸ್ಟ್ ಮಾಡಬೇಕು. ನೈಸ್ ಚಟ್ನಿ ಥರ ಮಾಡಬೇಕು. ನೋಡಿ, ಅದಕ್ಕೆ ಮಾಡಿದ್ರೇ ಸಾಕು. ನಾವು ಆಗಲೇ ಒಗ್ಗರಣೆ ಮಾಡ್ಕೊಳ್ತಾ ಇದ್ದಿದ್ದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಬಿರೋ ಖಾರನ ಅದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಇದು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು, ಇಲ್ಲಿ ನಾನು 1/4 ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಇದು. ಇದನ್ನು ನಾನು ಮಜ್ಜಿಗೆ ಮಾಡಿ ಇಲ್ಲಿ ಕುದೀತಾ ಇರೋ ಸಾಂಬಾರಿಗೆ ಈ ಮಜ್ಜಿಗೆನ ಮಿಕ್ಸ್ ಮಾಡಬೇಕು. ನಾವು ಎಷ್ಟು ಮಜ್ಜಿಗೆ ಮಿಕ್ಸ್ ಮಾಡಿರ್ತೀವೋ ಗಟ್ಟಿ ಮಜ್ಜಿಗೆನ ಅಷ್ಟೇ ಸ್ವಲ್ಪ ವಾಟರ್ ಹಾಕ್ಬಿಟ್ಟು ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಆ ತಿಕ್ನೆಸ್ಸಿಗೆ ನೀರು ಹಾಕ್ಕೊಂಡ್ರೆ ಸಾಕು. ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಈ ಸಾಂಬಾರು ರೆಡಿಯಾಗುತ್ತೆ. ಸೀರಿಯಸ್ಲಿ ತುಂಬ ನನಗಂತೂ ತುಂಬ ಇಷ್ಟ ಈ ಸಾಂಬಾರು. ಆ್ಯಂಡ್ ನನ್ನ ಹಸ್ಬೆಂಡಿಗೂ ತುಂಬ ಇಷ್ಟ ಈ ಸಾಂಬಾರು. ತುಂಬ ಇಷ್ಟಪಟ್ಟು ತಿಂತಾರೆ.
ನೀವು ಒಮ್ಮೆ ಟ್ರೈ ಮಾಡಿ. ಏನೂ ವೆಜಿಟಬಲ್ ಇಲ್ಲ ಅಂದಾಗ ಖಂಡಿತ ನಾವು ಇದನ್ನು ಮಾಡ್ಕೋಬೋದು. ಅಂದರೆ ಮುದ್ದೆಗೂ ಚೆನ್ನಾಗಿರುತ್ತೆ ಇದು, ಅನ್ನಕ್ಕೂ ಚೆನ್ನಾಗಿರುತ್ತೆ ಈ ಸಾಂಬಾರು. ನನಗೆ ಚೆನ್ನಾಗಿ ನೆನಪಿದೆ, ನಾವು ಚಿಕ್ಕವರಿದ್ದಾಗ ನಮ್ಮ ವಾಯ್ಸ್ ಚೆನ್ನಾಗಿ ಕೇಳಿಸ್ತಾ ಇಲ್ಲ ಅಂದರೆ ಕಿಚ್ಕಿಚಾಗಿದ್ದರೆ ಅಥವಾ ಕಟ್ಕೊಂಡಿದ್ರೆ ಈ ಸಾಂಬಾರು ಜೊತೆ ಒಂದು ಸ್ವಲ್ಪ ಮೆಣಸನ್ನ ಸೇರಿಸಿ ನಮಗೆ ಕುಡಿಯೋಕೆ ಕೊಡ್ತಾಯಿದ್ರು. ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರ್ತಾಯಿತ್ತು ಕುಡಿಯೋದಕ್ಕೆ. ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇನ್ನು ನೆಕ್ಸ್ಟ್ ನನ್ನ ಟಾರ್ಗೆಟು ನನ್ನ ವೆಯ್ಟ್ ಲಾಸ್ದು. ಬಿಕಾಸ್ ನನಗೆ ಮೊಬೈಲ್ ಬೇಕಲ್ವ ಅದಕ್ಕೆ, ಇಲ್ಲ ಕ್ಯಾಮ್ರಾ ಬೇಕಲ್ವ ಅದಕ್ಕೆ. ಸೊ ಟ್ರೈ ಮಾಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.